ಸೊ ಇವ್ರಿಗೊಂದು ಲೆಟ್ರ್ ಕೊಟ್ಟರು. ಸೊ ಹೊರಗಡೆ 10 ಗಂಟೆ ಆಗಿದೆ ಆ್ಯಕ್ಚುಲಿ. ಸೊ ಹೊರಗಡೆ ರಿಪೋರ್ಟರು, ಪೊಲೀಸರು, ಸೊ ಇದ್ರ ಜೊತೆ ಕಾನ್ಸ್ಟೇಬಲ್ಸು, ಆಮೇಲೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ಲಿಕ್ಕತ್ತಿದ್ರು. ಸೊ ಇವರು ಕೂಡ ಅವ್ರ ಜೊತೆ ಹೋದರು. ಮೊದಲು ಈ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಅಂತೇಳಿ. हाँ सर ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಎಲ್ಲ ಕೂಡ ಹಿಂಗೆ ಅಚಾನಕ್ಕಾಗಿ ಏನಾದರೂ ಆಗೇ ಬಿಡ್ತದೆ. ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ರಾತ್ರಿ 1 ಗಂಟೆ ಆಗಿದೆ, ಇನ್ನೂರಿಗೆ ನಾನು ಮಲ್ಕೊಂಡಿಲ್ಲ, ಇನ್ನೂ ಹಾಗೆ ಕುಂತಿದ್ದೀನಿ. ಟಿ ವಿ ಹಚ್ಚಿದ್ದೆ ಒಬ್ಬಕ್ಕಾಗೀನಿ ಅಂತ ಹೇಳಿ, ಬಟ್ ಆದರೆ ಟಿ ವಿ ಕೂಡ ನೋಡೋಕ್ಕೆ ಹೊಟ್ಟೆ ಮನಸ್ಸೇ ಆಗ್ತಾಯಿಲ್ಲ. ಆ್ಯಂಡ್ ಜೊತೆಗೂ ಮೇಲ್ಗಡೆ ನಮ್ಮ ಏನು ನೇಬರ್ ಇದ್ದರು. ಸೊ ಅವರು ಕೂಡ 2-3 ದಿನವರೆಗೂ ಹೊರಗಡೆ ಹೋಗಿದ್ದಾರೆ ಆ್ಯಕ್ಚುಲಿ. ಸೊ ಅವರೂ ಇಲ್ಲ. ಸೊ ಹೀಗಾಗಿ ಪೂರಾ ಎಲ್ಲ ಬಿಲ್ಡಿಂಗು ಎಲ್ಲ ಖಾಲಿ ಅದ. ಹೀಗಾಗಿ ನಿದ್ದೆನೂ ಬರ್ಲಿಕ್ಕತ್ತಿಲ್ಲ. ಇವನಿನ್ನೂ ಮಲಗಿದಾನ. ಸೊ ಇವು ಮಲಗಿದಾನ, ಟೈಮ್ ಟು ಮಲಗಿಸಿದೆ, ಬಟ್ ನನಗೆ ನಿದ್ದೆನೇ ಬರ್ತಾ ಇಲ್ಲ. ಏನೋ ಒಂಥರ ಗಾಬರಿ ಆದಂಗೆ ಆಯಿತು. ಸೊ ಹಿಂಗಾಗಿ ಹಾಗೆ ಕುಂತಿದ್ದೀನಿ. ವಿಡಿಯೋ ನೋಡಿ ನಿಮ್ಗೊಂದು ಐಡಿಯಾ ಬಂದಿರ್ಬೋದು. ಅಲ್ಲೆಲ್ಲ ಗಾಡಿಯೊಳಗೆ ಏನಾದರೂ ಸಿಕ್ಕರೆ ಸೊ ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕತ್ತಾರ. ಸೊ ಆ ರೀತಿ ಇಶ್ಯೂಸ್ಗಳು ನಡೀಲಿಕ್ಕತ್ತಾವ ಆ್ಯಕ್ಚುಲಿ ಜಾಸ್ತಿ ಕಡೆ. ಆ್ಯಂಡ್ ನಮ್ಮ ಮನೇಲಿ ನಾರ್ಮಲಾಗಿ ನಾವು ಇಬ್ಬರು ಚಂದಂಗೆ ಇವತ್ತು ಊಟ ಮಾಡಿ ಮಧ್ಯಾಹ್ನ ಸಂಜೆ ಮುಂದೆ ಸ್ವಲ್ಪ ಪ್ಯಾಟಿಗೆಲ್ಲ ಹೋಗಿ ಬಂದ್ವಿ, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಜೊತೆಗೆ ನಾರ್ಮಲಿ ಮಧ್ಯಾಹ್ನ ರಾತ್ರಿ 9:30 ಮಟ್ಟ ಅವ್ರು ಊಟ ಮಾಡಿದರು. ಅಷ್ಟೊಳಗೊಂದ್ರೆ ಫೋನ್ ಬಂತು ಅವ್ರಿಗೆ. ಸೊ ಅವ್ರಿಗೆ ಹೊರಗಡೆ ವೆಯ್ಟ್ ಮಾಡ್ಲಿಕ್ಕತ್ತಾರಂತ ಹೇಳಿ. ಸೊ ರಿಪೋರ್ಟರ್ಸ್ ಆಯಿತು, ಮತ್ತು ಪೊಲೀಸ್ ಆಯಿತು, ಒಬ್ಬ ಇನ್ಸ್ಪೆಕ್ಟರ್, ಒಂದು 2-3 ಜನ ಕಾನ್ಸ್ಟೇಬಲ್ಸು ಎಲ್ಲರೂ ಬಂದಿದ್ದರು. ಸೊ ಸಡನ್ನಾಗಿ ಸೊ ಇವರು ಹೋದರು. ಸೊ ಬಂದು ಸಡನ್ನಾಗಿ ಇವರು ಬ್ಯಾಗ್ ತೊಗೊಂಡು ಹೋದರು. ಸೊ ರಾತ್ರಿ 1 ಗಂಟೆ ಆಗ್ಯದ. ಸೊ ಇನ್ನೂರಿಗೂ ನನಗೆ ನಿದ್ದೆನೇ ಬರ್ಲಿಕ್ಕತ್ತಿಲ್ಲ. ಯಾಕಂದರೆ ಇದು ಮೊದಲಿಂದ ಗೊತ್ತಿದ್ದಿದ್ರೆ ಸ್ವಲ್ಪ ಮೆಂಟಲಿ ನಾನು ಪ್ರಿಪೇರ್ ಇರ್ತಿದ್ದೆ. ಆ್ಯಂಡ್ ಮತ್ತೊಂದು ಇಲ್ಲಿ ಹೇಳಬೇಕಂತಂದರೆ IS, PCS ಅಂದರೆ KS ಆಫೀಸರ್ ಅಂತ ಹೇಳಿ ಈ ರೀತಿ ಏನಾದರೂ ನಾವು ಆದೀವಂತಂದ್ರೆ ಒಂದು ಒಳ್ಳೆಯದೇ, ಓಕೆ, ಚೆನ್ನಾಗಿರುತ್ತೆ ಜಾಬು. ಬಟ್ ಆದರೆ ಏನಾದರೂ ನೀವು ಔಟ್ ಆಫ್ ಸ್ಟೇಷನ್ ಹೊರಗಡೆ ಬಂದರೆ ಅಂತಂದರೆ ನಿಮ್ಮ ಫ್ಯಾಮಿಲಿಯೊಳಗೆ ಯಾರೂ ಇಲ್ಲಪ್ಪ, ನೀವೇ ಅಷ್ಟೇ ಅದಿರ ಅಂದರೆ ಸ್ವಲ್ಪ ಕಷ್ಟ ಜೀವನ. ಅದು ಯಾವುದೇ ಒಂದು ಜಾಬ್ ಪ್ರೊಫೈಲ್ ಆದರೂ ಕೂಡ ಪರವಾಗಿಲ್ಲ, ಬಟ್ ಸ್ವಲ್ಪ ಕಷ್ಟನೇ. ಸೊ ಅದೇ ರೀತಿ ನಾನು ಕೂಡ ಸುಮಾರು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀನಿ. ಎಲ್ಲ ಜನರಿಗೆ ಅನ್ನಿಸ್ತದೆ ಏನಪ್ಪ ಅಲ್ಲಿದಾರ ಅಂತ ಹೇಳಿ. ನೋ, ಅಲ್ಲಿದ್ದರೂ ಕೂಡ ನಾನು ಕೂಡ ಸುಮಾರು ಪ್ರಾಬ್ಲಮ್ಸ್ ಇಲ್ಲಿ ಫೇಸ್ ಮಾಡ್ತಿರ್ತೀನಿ. ಯಾಕಂದರೆ ಇಲ್ಲಿ ನಾನು ಮೊದಲಿಂದ ಕರ್ನಾಟಕದಾಗ ಇದ್ದ ಅಲ್ಲೇ ಬೆಳೆದವ್ರು ನಾವು. ಸಡನ್ನಾಗಿ ಇಲ್ಲಿ ಬಂದಾಗ ಇಲ್ಲಿ ಜನರ ಮಧ್ಯೆ ಬೆರೆಯೋದು ತುಂಬ ಕಷ್ಟ. ಸೊ ಅಂಥದ್ರಾಗೆ ದಿನನಿತ್ಯದಲ್ಲಿ ಏನಾದರೂ ಸಮಸ್ಯೆ ಬಂದೇ ಬರ್ತಿರ್ತಾವೆ. ಸೊ ಅವನ್ನೆಲ್ಲ ನೋಡಿಕೊಂಡು ಅವಾಯ್ಡ್ ಮಾಡ್ಕೊಂಡು ಕೆಲವೊಂದು ಟೈಮ್ ಡಿಪ್ರೆಷನ್ ಆಗುತ್ತೆ, ಕೆಲವೊಂದು ಟೈಮ್ ಬೇಜಾರಾಗ್ತದೆ. ಸೊ ಆ ರೀತಿ ಮಾಡ್ಕೊಂಡು ಹೋಗ್ತಿರ್ತೀವಿ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನಮ್ಮ ಅಪ್ಪಾರ್ದು ತಿರ್ಕೊಂಡು 1 ತಿಂಗಳು ಅಷ್ಟೇ ಆಗ್ಯದ ಇನ್ನೂ. ಸೊ ಎಲ್ಲೇ ಒಂದು ಕಡೆ ಕುಂತಲ್ಲಿ ಅದು ಹಳೆ ನೆನಪುಗಳು ಬಂದೇ ಬಿಡ್ತಾವೆ ಆ್ಯಕ್ಚುಲಿ. ಸಡನ್ನಾಗಿ ಆಯಿತು, ನನಗೂ ಬರೋಕ್ಕೂ ಆಗಲಿಲ್ಲ, ಯಾರು ಬಾ ಅಂತ ಕರೆಯೋರು ಯಾರೂ ಇಲ್ಲ ಅಲ್ಲಿ ನನಗೆ ಆ್ಯಕ್ಚುಲಿ. ಸೊ ಹೀಗಾಗಿ ಹುಡುಗನ ತೊಗೊಂಡು ಅಷ್ಟು ದೂರ ಬಂದು ಏನು ಮಾಡಲಿ ಅಂತ ಹೇಳಿ. ಸೊ ಹೀಗಾಗಿ ಅಲ್ಲಿ ಹೋಗೋಕ್ಕಾಗದೇ, ಇಲ್ಲಿ ಇರೋಕ್ಕಾಗದೇ ಏನೋ ಒಂಥರ ತಳಮಳ ಅಷ್ಟೇ ಜೀವನದಾಗ. ಆ್ಯಂಡ್ ಸ್ವಲ್ಪ ಹಿಂಗೆ ಅದಕ್ಕೆ ನನಗನ್ನಿಸ್ತು ಸ್ವಲ್ಪ ಏನೋ ಹಾಗೆ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಂಡ್ರೆ ಆಯಿತು ಇವತ್ತಂತ ಹೇಳಿ. ಸೊ ಈ ವಿಡಿಯೋ ಮಾಡ್ಲಿಕ್ಕತ್ತೀನಿ. ಆ್ಯಂಡ್ ಇವ್ರದ್ದು ಇವಾಗ 1 ತಿಂಗಳವರೆಗೂ ಇದೇ ಜಾಬ್ ಅದ. ಸೊ ಇವ್ರಿಗೆ ಡ್ಯೂಟಿ ಹಾಕ್ಯಾರ. ಸೊ ಇವ್ರು ನೈಟ್ ಶಿಫ್ಟಿಗೆ ಹೋಗ್ತಾರೆ. ಇನ್ನು ಮ್ಯಾಗಿಂದ ರಾತ್ರಿ 10 ಗಂಟೆಗೆ ಹೋದವರು ಬೆಳಿಗ್ಗೆ 6 ಗಂಟೆಗೆ ಬರ್ತಾರೆ. ಆ್ಯಂಡ್ ಸಾಧ್ಯ ಆದರೆ ನಾನು ನಿಮ್ಮ ಡೈಲಿ ಬ್ಲಾಗ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ, ಎಷ್ಟೊಂದು ಟಾಸ್ಕ್ ಇರ್ತಾವೆ ನನ್ನ ಲೈಫ್ನಾಗ ಅಂತ ಹೇಳಿ, ಯಾವ ರೀತಿ ಎಲ್ಲ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ. ಸೊ ನಿಮಗೂ ಆ್ಯಂಡ್ ಇವಾಗ ಏನಾಗಿದೆ ಅಂತಂದರೆ ಇವರು ಬೆಳಿಗ್ಗೆ 6 ಗಂಟೆ ಬರೋವರೆಗೂ ನನಗೆ ನಿದ್ದೆ ಬರೋಲ್ಲ. ಹಾಗಂತಲ್ಲ, ಸೊ ನಾರ್ಮಲಿ ನಾನು ಒಬ್ಬಕ್ಕೆ ಅದೇ ಅಂದರೆ ನನಗೆ ನಿದ್ದೆನೇ ಹತ್ತಲ್ಲ. ಸೊ ಹಿಂಗಾಗಿ ಕೂತಿರ್ತೀನಿ. ನಿದ್ದೆ ಭಾಳ ಕಡಿಮೆ ಇತ್ತೀಚೆಗೆ, ಯಾಕೋ ಏನೋ ನಿದ್ದೆ ಕಡಿಮೆನೇ ಮಾಡ್ಲಿಕ್ಕತ್ತೀನಿ. ಸೊ ಹೀಗಾಗಿ ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡ್ಕೊತ ಕೂತೀನಿ. ಸೊ ನಾನು ನಿಮ್ಗೆ ಇತ್ತೀಚೆಗೆ ಇವಾಗ ಏನೇನು ವೀಡಿಯೋಸ್ ಹಾಕ್ಲಿಕ್ಕತ್ತೀನಿ, ಆ ವೀಡಿಯೋಸ್ಗಳು ಹೆಂಗೆ ಅನಿಸ್ಲಿಕ್ಕತ್ತಾವ ಅದ್ರ ಬಗ್ಗೆ ಕೂಡ ನನಗೆ ಹೇಳ್ರಿ. ಸೊ ಮತ್ತು ಎಲ್ಲಾದರೂ ತಪ್ಪಾಗಿದ್ರೆ ಅದನ್ನು ಕೂಡ ನನಗೆ ನೀವು ಹೇಳಿದರೆ ನಾನು ತಿದ್ಕೋತೇನಂತ. ಆ್ಯಂಡ್ ಬಾಕಿ ನಾನು ಒಂದೇ ಹೇಳೋದು ಎಲ್ಲ ಹೆಣ್ಮಕ್ಳಿಗೆ ಅಂತಂದರೆ, ಹೋಪ್ ಬಿಡಕ್ಕೆ ಹೋಗ್ಬೇಡ್ರಿ ಜೀವನದಾಗ. ಆ್ಯಂಡ್ ಹೋಪ್ ಮೇನ್. ಎಲ್ಲ ಯಾರು ಏನು ಅಂದ್ರೂ ನೀವು ನಿಮ್ಮ ಮೇಲಿರುವಂಥ ಹೋಪ್ ಒಟ್ಟು ಕಳ್ಕೊಳಕ್ಕೆ ಹೋಗ್ಬೇಡ್ರಿ.
ಎಷ್ಟಾಗುತ್ತೋ ಅಷ್ಟು ನೀವು ನಿಮ್ಮ ಮೇಲೆ ಭರೋಸೆ ಇಟ್ಟು ನೀವು ದೇವ್ರ ಹೆಸರು ಹೇಳ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿರಿ ನಿಮ್ಮದು ಮನೆಯಿಂದನೇ. ಅಥವಾ ನೀವು ಎಲ್ಲಾದರೂ ವರ್ಕ್ ಫ್ರಮ್ ಹೋಮ್ ಅಪ್ಲೈ ಮಾಡಿದ್ರು ಕೂಡ ಜೆನ್ಯೂನ್ ಇರುವಂಥ ಜಾಬ್ಸ್ಗಳನ್ನ ನಾನು ಹೇಳಿರ್ತೀನಿ. ಸೊ ಅಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು, ಕಣ್ಣು ಮುಚ್ಕೊಂಡು ಅಪ್ಲೈ ಮಾಡ್ಬೋದು. ಯಾಕಂದರೆ ಮೊದಲೇ ನಾನೆಲ್ಲ ಚೆಕ್ ಮಾಡಿ ನೋಡಿನೇ ಹೇಳಿರ್ತೀನಿ. ಸೊ ಸುಮ್ಮನೆ ಯಾವ ವೀಡಿಯೋಸ್ ನಾನು ಮಾಡೋದಿಲ್ಲ, ಏನಿರ್ತದೆ ಅದನ್ನು ಮಾಡಿರ್ತೀನಿ. ಸೊ ನಿಮ್ಗೆ ಬೇಕು ಅಂದರೆ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಯಾರಾದರೂ ಮನ್ಯಾಗ ಬಿಸ್ನೆಸ್ ಮಾಡ್ತೀವಿ ಅನ್ನೋರಿಗೂ ಕೂಡ ನಾನು ಬೇರೆ ಬೇರೆ ರೋಡ್ ಹೇಳೀನಿ. ಸೊ ಮನೆಯೊಳಗೆ ನೀವು ಮಾಡ್ಬೋದು. ಬಟ್ ಆದರೆ ಹೆಣ್ಮಕ್ಳಿಗೆ ನಾನು ಹೇಳೋದು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ರಿ. ಒಂದು 2 ರೂಪಾಯಿ ದುಡೀರಿ, ಬಟ್ ಆದರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದು ಒಂದೇದ್ದು. ಇನ್ನೊಂದು ಈ ರೀತಿ ನಿಂತ್ಕೊಂಡಿವಿ ಅಂತಂದಮೇಲೆ ಸೊ ಮನೆ ಕೂಡ ಸ್ವಲ್ಪ ಸಪೋರ್ಟ್ ಆದಂಗೆ ಆಗ್ತದೆ, ನಿಮ್ಮ ಮನೆಯವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆದಂಗೆ ಆಗ್ತದೆ, ಫ್ಯಾಮ್ಲಿದು ಸ್ವಲ್ಪ ಏನು ಸ್ಥಿತಿ ಇರ್ತದೆ ಅದು ಕೂಡ ಸ್ವಲ್ಪ ಸುಧಾರಿಸ್ತದೆ. ಸೊ ಹಿಂಗಾಗಿ ಹೇಳ್ತಾ ಇರೋದು. ಸೊ ಸ್ವಲ್ಪ ಹೋಪ್ ಇಟ್ಕೊಳ್ರಿ, ಮೋಟಿವೇಟ್ ಮಾಡ್ಕೊರಿ ನಿಮ್ಮನ್ನು ನೀವು. ಆ್ಯಂಡ್ ಖಾಲಿ ಕೊಡೋಕೆ ಹೋಗ್ಬೇಡ್ರಿ. ಒಟ್ಟು ಏನಾದರೂ ಹೊಸತ್ತು ಏನಾದರೂ ಕೇಳೋದಕ್ಕೆ ಅಥವಾ ಏನಾದರೂ ಮಾತಾಡೋದಕ್ಕೆ ಡಿಸ್ಕಸ್ ಮಾಡೋದಕ್ಕೆ ಸಿಕ್ಕರೆ ಆ ಅವಕಾಶ ಒಟ್ಟು ಕಳ್ಕೊಬೇಡ್ರಿ ಲೈಫ್ನಾಗ. ಸೊ ಎಷ್ಟಾಗುತ್ತೋ ಅಷ್ಟು ಇದನ್ನು ಮಾಡಿರಿ. ಆ್ಯಂಡ್ ನಾಲೆಜ್ ಇನ್ನೂ ಸ್ವಲ್ಪ ಬೆಳೆಸ್ಕೊತ ಹೋಗ್ರಿ. ಆ್ಯಂಡ್ ಎಲ್ಲರೂ ಒಂದು ಒಳ್ಳೆ ರೋಡ್ ಸಿಗ್ತದೆ ಮುಂದೆ ನೀವು ಒಂದು ಇದಕ್ಕೆ ಸಾಧನೆ ಮಾಡೋದಕ್ಕೆ. ಆ್ಯಂಡ್ ಯಾಕೋ ಇವತ್ತೇನೋ ಈ ವಿಡಿಯೋ ಮಾಡಿದೆ ಒಂದು ಚಿಕ್ಕದು ಹಾಗೆ ನಾರ್ಮಲಿ. ಸೊ ಏನೋ ಒಂಥರ ಖುಷಿ ನಿಮ್ಮ ಜೊತೆ ಸ್ವಲ್ಪ ಏನಾದರೂ ಹಂಚ್ಕೊಂಡ್ರೆ ಅಂತೇಳಿ. ಇವಾಗ 1 ತಿಂಗಳವರೆಗೂ ನನಗೊಂದು ಬಿಗ್ ಟಾಸ್ಕ್ ಇದು. ಸೊ ಹೆಂಗೆ ಕಳೀತೇನೋ ಗೊತ್ತಿಲ್ಲ. ಸೊ ನೋಡೋಣ. ಸೊ ನೆಕ್ಸ್ಟ್ ನಾನು ಬ್ಲಾಗ್ ಶೇರ್ ಮಾಡ್ತೀನಿ ನಿಮ್ಗೆ ಮ್ಯಾಗಿಂದ. ಸೊ ಹೋಲ್ ಡೇ ಯಾವ ರೀತಿ ಹೆಂಗೆ ಕಳೀಲಿಕತ್ತೀನಂತೆ. ಸ್ವಲ್ಪ ಈ 1 ತಿಂಗಳು ನನಗೆ ಅದೊಂದು ದೊಡ್ಡ ಒಂದು ಟಾಸ್ಕ್. ಹೆಂಗೆ ಕಳೀತೀನಿ ನನಗೆ ಹೀಗೆ ನೆನೆಸ್ಕೊಂಡೆ ಭಯ ಆಗ್ಲಿಕ್ಕತ್ತದ. ಓಕೆ, ಸೊ ಮುಂದಿನ ಬ್ಲಾಗ್ನ ಮತ್ತೆ ನಾನು ಸಿಗ್ತೇನೆ ಸ್ನೇಹಿತರೆ. ಓಕೆ, ಅಲ್ಲಿವರೆಗೂ.